ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೆನಿಸ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ SDA, FDA ಹಾಗೆಯೇ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂಥ ವಿಷಯ ಭಾರತ ಸಂವಿಧಾನ. ಈ ಒಂದು ಭಾರತ ಸಂವಿಧಾನದಲ್ಲಿ ಸಂವಿಧಾನ ರಚನಾ ಸಭೆಯ ಹಿನ್ನೆಲೆ, ಕರಡು ರಚನಾ ಸಮಿತಿಯ ಮುಖ್ಯಾಂಶಗಳು, ಸಂವಿಧಾನ ರಚನಾ ಪ್ರಕ್ರಿಯೆ, ಪ್ರಮುಖ ಸಮಿತಿಗಳು ಮತ್ತು ಸಂವಿಧಾನ ರಚನೆಗೆ ಸಂಬಂಧಪಟ್ಟ ಹಾಗೆ ಕಾರ್ಯವನ್ನು ನಿರ್ವಹಿಸಿದಂಥ ಮಹತ್ವದ ವ್ಯಕ್ತಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಟಾಪ್ 55 ಪ್ರಶ್ನೆಗಳನ್ನು ಚರ್ಚೆಯನ್ನು ಮಾಡೋಣ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಭಾರತ ಸಂವಿಧಾನ ರಚನೆಯಲ್ಲಿ ಒಟ್ಟು ಎಷ್ಟು ಸಮಿತಿಗಳಿದ್ದವು? ನಮಗೆಲ್ಲ ತಿಳಿದಿರುವಂತೆ ಸಂವಿಧಾನ ರಚನಾ ಸಭೆಗಳು ನಡೀತವೆ. ಅದರಂತೆ ಸಂವಿಧಾನವನ್ನು ರಚನೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಸಮಿತಿಗಳನ್ನು ರಚನೆ ಮಾಡ್ತಾರೆ. ಆ ಒಟ್ಟು ಸಮಿತಿಗಳ ಸಂಖ್ಯೆ 22 ಆಗಿತ್ತು. 22 ಸಮಿತಿಗಳನ್ನು, ಅದರಲ್ಲಿ 10 ಪ್ರಮುಖ ಸಮಿತಿಗಳು ಮತ್ತು 12 ಉಪಸಮಿತಿಗಳನ್ನು ರಚನೆ ಮಾಡುವುದರ ಮೂಲಕ ಸಂವಿಧಾನ ರಚನಾ ಪ್ರಕ್ರಿಯೆಯನ್ನು ಆರಂಭ ಮಾಡಲಾಯಿತು. ಭಾರತ ಸಂವಿಧಾನ ಕರಡು ರಚನಾ ಸಮಿತಿಯನ್ನು ರಚಿಸಲಾಗಿದ್ದು ಯಾವಾಗ? ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಡಿಸೆಂಬರ್ 9, 1946ರಲ್ಲಿ ನಡೆಯುತ್ತೆ. ಅದಾದ ನಂತರ ಎರಡನೇ ಸಭೆ ಡಿಸೆಂಬರ್ 11, 1946ರಲ್ಲಿ ರಚನೆಯಾಗುತ್ತೆ. ಇದಾದ ಮೇಲೆ ಸಂವಿಧಾನವನ್ನು ಕರಡು ರಚನಾ ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ. ಆ ಕರಡು ರಚನಾ ಸಮಿತಿಯನ್ನು ನೇಮಕ ಮಾಡಲಾದಂತಹ ದಿನಾಂಕ ಆಗಸ್ಟ್ 29, 1947ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರಡು ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಆ ಒಂದು ಕರಡು ರಚನಾ ಸಮಿತಿಯನ್ನ ನೇಮಕ ಮಾಡಲಾಯಿತು. ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ಈ ಕೆಳಗಿನ ಯಾರು ಸದಸ್ಯರಾಗಿರಲಿಲ್ಲ? ಸೊ ಇಲ್ಲಿ ಕರಡು ರಚನಾ ಸಮಿತಿಯ ಸದಸ್ಯರನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಅಧ್ಯಕ್ಷರು ನಮಗೆಲ್ಲ ಗೊತ್ತಿರುವಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗಾದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್, ಸೈಯದ್ ಮಹಮ್ಮದ್ ಸಾದುಲ್ಲಾ, ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರುಗಳಲ್ಲಿ ಯಾರು ಕರಡು ರಚನಾ ಸಮಿತಿಯ ಸದಸ್ಯರಾಗಿರಲಿಲ್ಲ ಅನ್ನೋದಕ್ಕೆ ಸರಿ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ಸದಸ್ಯರಾಗಿ ಇರಲಿಲ್ಲ. ಈ ಕೆಳಗಿನ ಯಾವ ಸ್ಥಳದಲ್ಲಿರುವ ವಿಮಾನ ನಿಲ್ದಾಣಕ್ಕೆ ಅಂಬೇಡ್ಕರ್ ಅವರ ನಾಮಕರಣ ಮಾಡಲಾಗಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವಂತಹ ವಿಮಾನ ನಿಲ್ದಾಣಕ್ಕೆ ಅಂಬೇಡ್ಕರ್ ಅವರ ಹೆಸರನ್ನಿಡಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ವಿಮಾನ ನಿಲ್ದಾಣ ಎಂದು ಮರುನಾಮಕರಣವನ್ನ ಮಾಡಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾಧಿ ಸ್ಥಳವನ್ನು ಏನೆಂದು ಕರೆಯುವರು? ಇವು ಕೂಡ ಕೆಲವೊಮ್ಮೆ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ಸಮಾಧಿ ಸ್ಥಳಗಳ ಹೆಸರುಗಳನ್ನು ಕೇಳ್ತಾರೆ. ಅದರಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾಧಿ ಸ್ಥಳವನ್ನ ಚೈತ್ಯ ಭೂಮಿ ಅಂತ ಕರೀತಾರೆ. ಇದು ನಾಗ್ಪುರದಲ್ಲಿದೆ. ಅಂಬೇಡ್ಕರ್ ಅವರು ತಮ್ಮ ಅಂತಿಮ ದಿನಗಳಲ್ಲಿ ಅಂದರೆ 1956ರಲ್ಲಿ ಬೌದ್ಧ ಧರ್ಮದ ದೀಕ್ಷೆಯನ್ನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅವರ ಒಂದು ಬೌದ್ಧ ಧರ್ಮದ ಸ್ಮಾರಕವಿರುವಂತಹ ಈ ಒಂದು ಸಮಾಧಿ ಸ್ಥಳವನ್ನ ಚೈತ್ಯ ಭೂಮಿ ಎಂದು ಕರೆಯುವರು. ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ರಾಜ್ಯಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಸರಿ ಉತ್ತರ ಜವಾಹರ್ಲಾಲ್ ನೆಹರು ರವರು. ಭಾರತ ಸಂವಿಧಾನ ರಚನಾ ಸಮಿತಿಯ ಪ್ರಮುಖ ಸಮಿತಿಗಳನ್ನು ನೇಮಕ ಮಾಡಲಾಗುತ್ತೆ. ಅದರಲ್ಲಿ ರಾಜ್ಯಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ಜವಾಹರ್ಲಾಲ್ ನೆಹರು ರವರು ಆಯ್ಕೆಯಾಗ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲರು ಸಂವಿಧಾನ ರಚನಾ ಸಮಿತಿಯಲ್ಲಿ ಈ ಕೆಳಗಿನ ಯಾವ ಸಮಿತಿಯ ಅಧ್ಯಕ್ಷರಾಗಿದ್ದರು ಅಥವಾ ಮುಖ್ಯಸ್ಥರಾಗಿದ್ದರು? ಸದನ ಸಮಿತಿ, ಮೂಲಭೂತ ಹಕ್ಕುಗಳ ಸಮಿತಿ, ಕೇಂದ್ರ ಸಂವಿಧಾನ ಸಮಿತಿ, ರಾಜ್ಯಗಳ ಸಮಿತಿ. ಇವುಗಳಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಏನಿತ್ತು ಇದರ ಮುಖ್ಯಸ್ಥರಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಕರ್ತವ್ಯವನ್ನ ನಿರ್ವಹಿಸಿದ್ದರು. ಇದಲ್ಲದೆ ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು ವರ್ಗದವರ ಸಮಿತಿಯ ಮುಖ್ಯಸ್ಥರು ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿದ್ದರು. ಭಾರತ ಸಂವಿಧಾನವನ್ನು ಅಂಗೀಕರಿಸಲಾದ ವರ್ಷ ಒಪ್ಪಿಕೊಂಡಿದ್ದು? ಇದಕ್ಕೆ ಸರಿ ಉತ್ತರ ನವೆಂಬರ್ 26, 1949ರಲ್ಲಿ ಭಾರತ ಸಂವಿಧಾನ ಅಂಗೀಕಾರವಾಗುತ್ತೆ. ಆದರೆ ಅದು ಜಾರಿಗೆ ಬಂದಿದ್ದು ಜನವರಿ 26, 1950ರಲ್ಲಿ ಜಾರಿಗೆ ಬಂದಿತು. ಸಂವಿಧಾನ ರಚನೆಗೆ ತೆಗೆದುಕೊಳ್ಳಲಾದ ಅವಧಿ ಎಷ್ಟು? ಅಂದರೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಹಿಡಿದಂತಹ ಅವಧಿ ಎಷ್ಟು? ಇದಕ್ಕೆ ಸರಿ ಉತ್ತರ 2 ವರ್ಷ 11 ತಿಂಗಳು 18 ದಿನಗಳು ಪರಿಪೂರ್ಣವಾಗಿ ಸಂವಿಧಾನ ರಚನೆ ಆಗಲಿಕ್ಕೆ ಕಾಲಾವಧಿ ಪಡೆಯಿತು. ಈ ಒಂದು ಪ್ರಶ್ನೆ ಸಮೇತ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರೋದ್ರಿಂದ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳಿ.
ಮುಂದಿನ ಪ್ರಶ್ನೆ, ಮೂಲ ಸಂವಿಧಾನದಲ್ಲಿದ್ದ ಭಾಗಗಳು, ವಿಧಿಗಳು ಮತ್ತು ಅನುಸೂಚಿಗಳು ಎಷ್ಟು? ಅಂದರೆ ಆರಂಭದಲ್ಲಿ ಸಂವಿಧಾನ ರಚನೆಯಾದಾಗ ಇದ್ದಂತಹ ಭಾಗಗಳು ಮತ್ತು ವಿಧಿಗಳು, ಅನುಸೂಚಿಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿ ಉತ್ತರ ಆಯ್ಕೆ 1 22 ಭಾಗಗಳು, ಹಾಗೆಯೇ 395 ವಿಧಿಗಳು, 8 ಅನುಸೂಚಿಗಳನ್ನು ಆರಂಭದ ಸಂವಿಧಾನ ಒಳಗೊಂಡಿತ್ತು. ಮೂಲ ಸಂವಿಧಾನದಲ್ಲಿ ವಿಷಯವನ್ನು ಯಾವ ಭಾಷೆಗಳಲ್ಲಿ ದಾಖಲಿಸಲಾಗಿದೆ? ಸರಿ ಉತ್ತರ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಮೂಲ ಸಂವಿಧಾನದ ವಿಷಯವನ್ನು ದಾಖಲಿಸಲಾಗಿತ್ತು. ಜನವರಿ 26, 1950ರಂದು ಜಾರಿಗೆ ಬಂದ ಭಾರತ ಸಂವಿಧಾನ ಈ ಕೆಳಗಿನ ಯಾವ ರಾಜ್ಯಕ್ಕೆ ಮಾತ್ರ ಅನ್ವಯವಾಗಿರಲಿಲ್ಲ? ಇದಕ್ಕೆ ಸರಿ ಉತ್ತರ ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರತ್ಯೇಕ ಸಂವಿಧಾನ ಇತ್ತು, ವಿಶೇಷ ರಾಜ್ಯದ ಸ್ಥಾನಮಾನ ಇತ್ತು. ಆ ಕಾರಣಕ್ಕೆ ಭಾರತ ಸಂವಿಧಾನ ಅಲ್ಲಿಗೆ ಅನ್ವಯ ಆಗ್ತಾ ಇರಲಿಲ್ಲ. ಆದರೆ ಈಗ ಅದು ಭಾರತ ಸಂವಿಧಾನದ ಅಡಿಯಲ್ಲೇ ಬಂದು ವಿಶೇಷ ರಾಜ್ಯದ ಸ್ಥಾನಮಾನವನ್ನು ಕಳೆದುಕೊಂಡಿದೆ. 1950ರ ಗಣರಾಜ್ಯೋತ್ಸವಕ್ಕೆ ಯಾವ ದೇಶದ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು? ತಮಗೆಲ್ಲ ತಿಳಿದಿರುವಂತೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳ ಮುಖ್ಯಸ್ಥರನ್ನು ಅತಿಥಿಗಳಾಗಿ ಕರೆಯುವಂತಹ ಸಂಪ್ರದಾಯ ಭಾರತದಲ್ಲಿ ಇದೆ. ಅದರಂತೆ ಮೊದಲ ಬಾರಿಗೆ ಸಂವಿಧಾನ ಜಾರಿಗೆ ಬಂದು ಆ ವರ್ಷದ ಗಣರಾಜ್ಯೋತ್ಸವಕ್ಕೆ ಯಾವ ದೇಶದ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು? ಇದಕ್ಕೆ ಸರಿ ಉತ್ತರ ಇಂಡೋನೇಷಿಯಾದ ಅಧ್ಯಕ್ಷರು ಆಗ ಮೊದಲ ಬಾರಿಗೆ ಭಾರತಕ್ಕೆ ಬಂದಿರ್ತಾರೆ. ಆ ಅಧ್ಯಕ್ಷರ ಹೆಸರು ಸುಕಾರ್ನೋ ಎನ್ನುವಂತವರಾಗಿದ್ದರು. 2020ರ ಗಣರಾಜ್ಯೋತ್ಸವಕ್ಕೆ ಈ ಕೆಳಗಿನ ಯಾರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು? ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ, ಕೇಳಬಹುದಾದಂಥ ಪ್ರಶ್ನೆ. ಹಾಗಾಗಿ ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದು ಜೈರ್ ಬಾಲ್ಸನಾರೋ, ಬ್ರೆಜಿಲ್ನ ಅಧ್ಯಕ್ಷರು ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ಅಳವಡಿಸಿಕೊಂಡಿದ್ದು ಯಾವಾಗ? ಇದಕ್ಕೆ ಸರಿ ಉತ್ತರ ಜುಲೈ 22, 1947ರಲ್ಲಿ ನಮ್ಮ ದೇಶದ ತ್ರಿವರ್ಣ ಧ್ವಜ ಏನಿದೆ ಅದನ್ನು ಅಳವಡಿಸಿಕೊಳ್ಳಲಾಯಿತು. ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಇದನ್ನು ಕೆಲವೊಮ್ಮೆ ಕೇಳಿದ್ದಾರೆ ಪ್ರಶ್ನೆ. ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದಂಥವರು ಪಿಂಗಾಳಿ ವೆಂಕಯ್ಯನವರು. ಭಾರತದ ರಾಷ್ಟ್ರಧ್ವಜವನ್ನು ತಯಾರಿಸುವ ಪ್ರಸಿದ್ಧವಾದ ಖಾದಿ ಗ್ರಾಮೋದ್ಯೋಗ ಕೇಂದ್ರ ಎಲ್ಲಿದೆ? ಕರ್ನಾಟಕದ ವಿಶೇಷ ಸ್ಥಳ ಇದು. ಸರಿಯಾದಂಥ ಉತ್ತರ ಗರಗ, ಧಾರವಾಡ ಜಿಲ್ಲೆಯಲ್ಲಿರುವಂತಹ ಹುಬ್ಬಳ್ಳಿ ಬಳಿಯ ಗರಗ ಎಂಬಲ್ಲಿ ಭಾರತದಲ್ಲಿ ರಾಷ್ಟ್ರಧ್ವಜವನ್ನು ತಯಾರಿಸುವಂತಹ ಹಕ್ಕನ್ನ ಈ ಒಂದು ಖಾದಿ ಗ್ರಾಮೋದ್ಯೋಗ ಕೇಂದ್ರಕ್ಕೆ ನೀಡಲಾಗಿದೆ. ವಂದೇ ಮಾತರಂ ಗೀತೆಯನ್ನು ಮೊದಲು ಎಲ್ಲಿ ಹಾಡಲಾಯಿತು? 1896ರ ಕಾಂಗ್ರೆಸ್ ಅಧಿವೇಶನ ಕೋಲ್ಕತ್ತಾದಲ್ಲಿ ನಡೆಯುತ್ತೆ. ಅಲ್ಲಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ವಂದೇ ಮಾತರಂ ಗೀತೆಯನ್ನ ರವೀಂದ್ರನಾಥ್ ಟ್ಯಾಗೋರ್ ರವರು ಹಾಡ್ತಾರೆ. ಭಾರತ ಸಂವಿಧಾನದಲ್ಲಿ 70% ವಿಧಿಗಳನ್ನು ಯಾವ ಕಾಯ್ದೆಯಿಂದ ಎರವಲು ಪಡೆಯಲಾಗಿದೆ? ಇದು ಕೂಡ ಬಹುಮುಖ್ಯವಾದ ಪ್ರಶ್ನೆ. ಭಾರತ ಸಂವಿಧಾನದ ಮೇಲೆ ಅತ್ಯಂತ ಪ್ರಭಾವ ಬೀರಿದಂಥ ಕಾಯ್ದೆ ಅಂತಲೂ ಕೇಳ್ತಾರೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿರುವಂಥ ಅಂಶಗಳನ್ನೇ ಅಳವಡಿಸಿಕೊಳ್ಳಲಾಗಿದೆ. ಅದು 1935ರಲ್ಲಿ ಜಾರಿಗೆ ಬಂದ ಭಾರತ ಸರ್ಕಾರದ ಕಾಯ್ದೆಯಲ್ಲಿನ ಅಂಶಗಳನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಭಾರತದ ರಾಷ್ಟ್ರ ಲಾಂಛನದಲ್ಲಿ ಈ ಕೆಳಗಿನ ಯಾವ ಪ್ರಾಣಿ ಇಲ್ಲ? ಇದಕ್ಕೆ ಸರಿ ಉತ್ತರ ಹುಲಿ. ರಾಷ್ಟ್ರ ಲಾಂಛನ ಅಂತ ಹೇಳಿದ್ರೆ 4 ದಿಕ್ಕುಗಳಿಗೆ ಮುಖ ಮಾಡಿರುವಂತಹ ಸಿಂಹದ ಸ್ತಂಭ ಏನಿದೆ, ಅಶೋಕ ಸ್ತಂಭ, ಅದನ್ನು ನಾವು ರಾಷ್ಟ್ರ ಲಾಂಛನವಾಗಿ ಸ್ವೀಕರಿಸಿದ್ದೇವೆ. ಅದರಲ್ಲಿ ಆನೆ, ಗೂಳಿ, ಕುದುರೆ ಮತ್ತು ಸಿಂಹ ಇರುವಂಥದ್ದನ್ನು ಕಾಣ್ತೀವಿ. ಹುಲಿಯ ಚಿತ್ರ ಅದರಲ್ಲಿ ಇಲ್ಲ. ಸಂವಿಧಾನ ರಚನೆಗೆ ಖರ್ಚು ಮಾಡಲಾದ ಮೊತ್ತವೆಷ್ಟು? ಸಂವಿಧಾನ ರಚನೆಗೆ ಖರ್ಚಾದಂಥ ಒಟ್ಟು ಮೊತ್ತ 64 ಲಕ್ಷ ರೂಪಾಯಿಗಳು. ಜಿಎಸ್ಟಿಗೆ ಸಂಬಂಧಿಸಿದಂತೆ 2017ರಲ್ಲಿ ಎಷ್ಟನೇ ತಿದ್ದುಪಡಿ ಮಾಡಲಾಯಿತು? ಅಂದರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕಾಯ್ದೆ ಏನು ಜಾರಿಗೆ ಬಂತು ಅದಕ್ಕೆ ಸಂಬಂಧಪಟ್ಟಂತಹ ತಿದ್ದುಪಡಿಯನ್ನ ಸಂವಿಧಾನದಲ್ಲಿ 2017ರಲ್ಲಿ ಮಾಡಲಾಯಿತು. ಆ ಒಂದು ತಿದ್ದುಪಡಿಯ ಸಂಖ್ಯೆ 101ನೇ ತಿದ್ದುಪಡಿ. 2017ರಲ್ಲಿ ಇದನ್ನು ಮಾಡುವ ಮೂಲಕ ದೇಶದಾದ್ಯಂತ ಏಕರೂಪದ ತೆರಿಗೆ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು.
ಸಂಸದೀಯ ಪದ್ಧತಿಗೆ ಸಂಬಂಧಿಸಿದ ವಿಷಯವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸೊ ಈ ಪ್ರಶ್ನೆಗಳನ್ನು ಕೂಡ ಸ್ಪಷ್ಟವಾಗಿ ನೆನಪಲ್ಲಿಟ್ಕೊಳ್ಳಿ. ಯಾವ ದೇಶದ ಸಂವಿಧಾನದಿಂದ ಯಾವ ವಿಷಯವನ್ನು ನಾವು ಎರವಲಾಗಿ ಪಡ್ಕೊಂಡು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೇವೆ? ಸೊ ಸಂಸದೀಯ ಪದ್ಧತಿ ಏನಿದೆ ಇದನ್ನು ನಾವು ಬ್ರಿಟನ್ ಸಂವಿಧಾನದಿಂದ ಎರವಲಾಗಿ ಪಡ್ಕೊಂಡು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದ್ದೇವೆ. ಈ ಕೆಳಗಿನ ಯಾವ ವಿಷಯವನ್ನು ರಷ್ಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಇದಕ್ಕೆ ಸರಿ ಉತ್ತರ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಏನು ಕರಿತೀವಿ. 11 ಮೂಲಭೂತ ಕರ್ತವ್ಯಗಳೇನಿದ್ದಾವೆ, ಈ ಮೂಲಭೂತ ಕರ್ತವ್ಯಗಳನ್ನು ನಾವು ರಷ್ಯಾ ಸಂವಿಧಾನದಿಂದ ಎರವಲಾಗಿ ಪಡ್ಕೊಂಡು ನಮ್ಮಲ್ಲಿ ಅಳವಡಿಸಿದ್ದೇವೆ. ಮೂಲಭೂತ ಹಕ್ಕುಗಳನ್ನು ಈ ಕೆಳಗಿನ ಯಾವ ದೇಶದೊಂದಿಗೆ ಎರವಲು ಪಡೆಯಲಾಗಿದೆ? ಫಂಡಮೆಂಟಲ್ ರೈಟ್ಸ್ ಏನಿದ್ದಾವೆ ಅವುಗಳನ್ನು ನಾವು ಅಮೆರಿಕ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ಅಲ್ಲದೇನೆ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಾಂಗ ಪರಾಮರ್ಶೆ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್, ನ್ಯಾಯಾಧೀಶರ ಮಹಾಭಿಯೋಗ, ಈ ಎಲ್ಲ ಅಂಶಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ. ಭಾರತದ ರಾಷ್ಟ್ರಪತಿಯವರ ಪ್ರಸ್ತುತ ಸಂಬಳವೆಷ್ಟು? ಅಂದರೆ ಮಾಸಿಕ ವೇತನ ಅಂತ ಕರಿತೀವಿ. ಪ್ರಸ್ತುತ ಭಾರತದಲ್ಲಿ ರಾಷ್ಟ್ರಪತಿಯವರ ಮಾಸಿಕ ವೇತನ 5 ಲಕ್ಷ ರೂಪಾಯಿಗಳು. ರಾಷ್ಟ್ರಪತಿಯಾಗಲಿಕ್ಕೆ ಇರಬೇಕಾದಂಥ ಕನಿಷ್ಠ ವಯೋಮಿತಿ 35 ವರ್ಷಗಳು. ರಾಷ್ಟ್ರಪತಿಯವರು ಆಯ್ಕೆವಾದಾಗ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂಥವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗಳಿಗೆ ನೀಡ್ತಾರೆ. ಹಾಗೆಯೇ ರಾಷ್ಟ್ರಪತಿ ನೇಮಕದ ಬಗ್ಗೆ ಇರುವಂತಹ ಸಂವಿಧಾನದ ವಿಧಿ 52ನೇ ವಿಧಿಯಾಗಿದೆ. ಮುಂದಿನ ಪ್ರಶ್ನೆ, ಉಪರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಇದಕ್ಕೆ ಸರಿ ಉತ್ತರ ರಾಷ್ಟ್ರಪತಿಗಳಾಗಿರ್ತಾರೆ. ಸೊ ಉಪರಾಷ್ಟ್ರಪತಿಯ ನೇಮಕದ ಬಗ್ಗೆ ತಿಳಿಸುವಂತಹ ಸಂವಿಧಾನದ ವಿಧಿ 63ನೇ ವಿಧಿಯಾಗಿದೆ. ಇವರ ಒಂದು ಮಾಸಿಕ ವೇತನ 4 ಲಕ್ಷ ರೂಪಾಯಿಗಳು. ಉಪರಾಷ್ಟ್ರಪತಿಗಳು ಆಯ್ಕೆಯಾದಾಗ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂತವರು ರಾಷ್ಟ್ರಪತಿಗಳಾಗಿರ್ತಾರೆ. ಲೋಕಸಭಾ ಸ್ಪೀಕರ್ ಆಗಲು ಇರಬೇಕಾದಂಥ ಕನಿಷ್ಠ ವಯೋಮಿತಿ ಎಷ್ಟು? ಲೋಕಸಭಾ ಸ್ಪೀಕರ್ ಆಗಲಿಕ್ಕೆ ಇರಬೇಕಾದ ಕನಿಷ್ಠ ವಯೋಮಿತಿ 25 ವರ್ಷಗಳು. ಕಾರಣ ಲೋಕಸಭಾ ಸದಸ್ಯನಾಗಲಿಕ್ಕೆ ಇರಬೇಕಾದಂತಹ ವಯೋಮಿತಿ ಏನಿದೆ 25 ವರ್ಷಗಳು, ಅದು ಲೋಕಸಭಾ ಸ್ಪೀಕರ್ಗೂ ಕೂಡ ಅನ್ವಯವಾಗುತ್ತೆ. ಕಾರಣ ಲೋಕಸಭಾ ಸದಸ್ಯರಲ್ಲೇ ಒಬ್ಬನನ್ನ ಲೋಕಸಭಾ ಸ್ಪೀಕರನ್ನಾಗಿ ಆಯ್ಕೆ ಮಾಡಿಕೊಳ್ಳೋದ್ರಿಂದ ಅವರಿಗಿರಬೇಕಾದಂಥ ಕನಿಷ್ಠ ವಯೋಮಿತಿ 25 ವರ್ಷಗಳು. ಲೋಕಸಭಾ ಸದಸ್ಯರ ಆಯ್ಕೆಯ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 81ನೇ ವಿಧಿ ಏನಿದೆ ಲೋಕಸಭಾ ಸದಸ್ಯರ ಆಯ್ಕೆಯ ಪ್ರಕ್ರಿಯೆಯ ಬಗ್ಗೆ ತಿಳಿಸುತ್ತದೆ. ಲೋಕಸಭಾ ಸದಸ್ಯರು ನೇರವಾಗಿ ಮತದಾರರಿಂದ ಆಯ್ಕೆಯಾಗ್ತಾರೆ. ಇವರ ವಯೋಮಿತಿ ಕನಿಷ್ಠ 25 ವರ್ಷಗಳಾಗಿರುತ್ತೆ. ಇವರ ಒಂದು ಮಾಸಿಕ ವೇತನ 1 ಲಕ್ಷ ರೂಪಾಯಿಗಳಾಗಿರುತ್ತೆ. ಸಂವಿಧಾನದ 155ನೇ ವಿಧಿಯು ಈ ಕೆಳಗಿನ ಯಾರ ನೇಮಕದ ಬಗ್ಗೆ ವಿವರಿಸುತ್ತೆ? ರಾಜ್ಯಪಾಲರು, ರಾಷ್ಟ್ರಪತಿ, ಉಪಸಭಾಪತಿ, ರಾಜ್ಯಸಭಾ ಸದಸ್ಯರು. ಸಂವಿಧಾನದ 155ನೇ ವಿಧಿ ರಾಜ್ಯಪಾಲರ ನೇಮಕದ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ರಾಜ್ಯಪಾಲರನ್ನ ನೇಮಕ ಮಾಡುವಂತವರು ರಾಷ್ಟ್ರಪತಿಗಳಾಗಿರುತ್ತಾರೆ. ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂತವರು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರುತ್ತಾರೆ. ಇದರಲ್ಲಿ ಯಾವುದು ಸಾಂವಿಧಾನಿಕವಾದ ಸಂಸ್ಥೆಯಾಗಿದೆ? ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. 4 ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸಾಂವಿಧಾನಿಕ ಸಂಸ್ಥೆ ಕೇಂದ್ರ ಚುನಾವಣಾ ಆಯೋಗವಾಗಿದೆ. ಇನ್ನುಳಿದಂಥ ನೀತಿ ಆಯೋಗ, ಲೋಕಾಯುಕ್ತ, ಕೇಂದ್ರ ಮಾಹಿತಿ ಆಯೋಗ ಇವೇನಿದ್ದಾವೆ ಇವು ಸಾಂವಿಧಾನಿಕವಲ್ಲದ ಸಂಸ್ಥೆಗಳಾಗಿದ್ದಾವೆ. ಇವುಗಳಲ್ಲಿ ಯಾವ ಶಾಸನಬದ್ಧ ಸಂಸ್ಥೆಗಳಾಗಿದ್ದಾವೆ? ಕೇಂದ್ರ ಹಣಕಾಸು ಆಯೋಗ, ಸೆಬಿ, ಮಾನವ ಹಕ್ಕುಗಳ ಆಯೋಗ, ಮಹಿಳಾ ಆಯೋಗ. ಇವುಗಳಲ್ಲಿ ಶಾಸನಬದ್ಧ ಸಂಸ್ಥೆಗಳು ಆಯ್ಕೆ 2, 3 ಮತ್ತು 4 ಅಂದರೆ ಸೆಬಿ, ಮಾನವ ಹಕ್ಕುಗಳ ಆಯೋಗ ಮತ್ತು ಮಹಿಳಾ ಆಯೋಗ ಏನಿದ್ದಾವೆ ಇವು ಶಾಸನಬದ್ಧ ಸಂಸ್ಥೆಗಳಾಗಿದ್ದಾವೆ. ಸಂವಿಧಾನದ 12ನೇ ಅನುಸೂಚಿ ಈ ಕೆಳಗಿನ ಯಾವುದನ್ನು ವಿವರಿಸುತ್ತೆ? 12th ಶೆಡ್ಯೂಲ್ ಅಂತ ಕರಿತೀವಿ. ಪಕ್ಷಾಂತರ ನಿಷೇಧ ಕಾಯ್ದೆ, 22 ಅಧಿಕೃತ ಭಾಷೆಗಳು, ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿ, ಮುನ್ಸಿಪಾಲಿಟಿ. ಇವುಗಳಲ್ಲಿ ಸಂವಿಧಾನದ 12ನೇ ಅನುಸೂಚಿ ಏನಿದೆ ಮುನ್ಸಿಪಾಲಿಟಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ. ಆಪರೇಷನ್ ವಿಜಯ್ ಈ ಕೆಳಗಿನ ಯಾವ ರಾಜ್ಯದ ವಿಮೋಚನೆಗಾಗಿ ನಡೆದ ಕಾರ್ಯಾಚರಣೆಯಾಗಿದೆ?
ಗೋವಾ ರಾಜ್ಯದ ವಿಮೋಚನೆಗಾಗಿ ನಡೆದಂತಹ ಕಾರ್ಯಾಚರಣೆಯ ಹೆಸರು ಆಪರೇಷನ್ ವಿಜಯ್ ಆಗಿದೆ. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ವಿದೇಶಿಯರಲ್ಲಿ ಪೋರ್ಚುಗೀಸರು ಕೂಡ ಒಂದು. ಪೋರ್ಚುಗೀಸರ ವಸಾಹತು ಕೇಂದ್ರಗಳಲ್ಲಿ ಗೋವಾ, ಡಿಯು, ಡಾಮನ್ ಪ್ರಮುಖವಾಗಿದ್ದವು. ಇವುಗಳನ್ನು ವಿಮೋಚನೆಗೊಳಿಸಲಿಕ್ಕಾಗಿ 1961ರಲ್ಲಿ ನಡೆದಂತಹ ಕಾರ್ಯಾಚರಣೆಯ ಹೆಸರು ಆಪರೇಷನ್ ವಿಜಯ್ ಎಂಬುದಾಗಿತ್ತು. ಭಾರತದ ಆಡಳಿತದ ಮೇಲೆ ನಿಯಂತ್ರಣ ಹೇರಲು ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತಂದಂತಹ ಕಾಯ್ದೆ ಯಾವುದು? ಈ ಕೆಳಗಿನ ಕಾಯ್ದೆಗಳಲ್ಲಿ 1773ರ ರೆಗ್ಯುಲೇಟಿಂಗ್ ಆಕ್ಟ್ ಏನಿದೆ, ಇದು ಭಾರತದ ಆಡಳಿತದ ಮೇಲೆ ನಿಯಂತ್ರಣವನ್ನು ಹೇರಲಿಕ್ಕೆ ಜಾರಿಗೆ ತಂದಂತಹ ಮೊಟ್ಟ ಮೊದಲ ಕಾಯ್ದೆಯಾಗಿದೆ. ಕಂಪನಿ ಕಾಯ್ದೆ ಅಂತ ಕರೀತೀವಿ. ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತಂದಂತಹ ಕಾಯ್ದೆಯಾಗಿತ್ತು. ಭಾರತದಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಬೇಕೆಂದು ಶಿಫಾರಸನ್ನು ಮಾಡಿದಂತಹ ಕಾಯ್ದೆ ಯಾವುದು? 1813ರ ಚಾರ್ಟರ್ ಕಾಯ್ದೆ ಅನ್ವಯ ಭಾರತದಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುವ ನಿರ್ದೇಶನವನ್ನು ಈ ಒಂದು ಕಾಯ್ದೆ ನೀಡುತ್ತೆ. ಈ ಮೂಲಕವಾಗಿ ಭಾರತದಲ್ಲಿ ಶಿಕ್ಷಣಕ್ಕೆ ಬ್ರಿಟಿಷ್ ಸರ್ಕಾರವು ಉತ್ತೇಜನವನ್ನು ನೀಡಿತು. ಇನ್ನು ಕ್ರೈಸ್ತ ಮತ ಪ್ರಚಾರಕರೇನಿದ್ದರೂ ಅವರು ಶಾಲೆಗಳನ್ನು ಆರಂಭ ಮಾಡಲಿಕ್ಕೆ ಕಾರಣವಾಗಿದ್ದು ಭಾರತದಲ್ಲಿ ಈ ಚಾರ್ಟರ್ ಕಾಯ್ದೆಯಿಂದ. 1833ರ ಚಾರ್ಟರ್ ಕಾಯ್ದೆಯ ಪ್ರಕಾರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕ್. 1833ರಲ್ಲಿ ಜಾರಿಗೆ ಬಂದಂತಹ ಚಾರ್ಟರ್ ಕಾಯ್ದೆ ಏನಿದೆ, ಅಲ್ಲಿಯವರೆಗೂ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯಾಗಿದ್ದಂತಹ ಹುದ್ದೆಯನ್ನ ಭಾರತದ ಗವರ್ನರ್ ಜನರಲ್ ಎಂದು ನಾಮಕರಣವನ್ನ ಮಾಡಲಾಯಿತು. ಅದರಂತೆ ಮೊಟ್ಟ ಮೊದಲ ಬಾರಿಗೆ ಭಾರತದ ಇಡೀ ನಿಯಂತ್ರಣವು ಗವರ್ನರ್ ಜನರಲ್ನ ಅಧೀನಕ್ಕೆ ಬರುತ್ತೆ. ಅದರಂತೆ ನೇಮಕವಾದಂತಹ ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್. ಮೊದಲ ಬ್ರಿಟಿಷ್ ಸರ್ಕಾರದ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಯಾವುದು? 1858. ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದ ಆರಂಭದ ಕಾಯ್ದೆಗಳನ್ನು ಇಲ್ಲಿದ್ದಂಥ ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತರುತ್ತೆ. ಆ ಕಾಯ್ದೆಗಳನ್ನು ಕಂಪನಿಯ ಕಾಯ್ದೆಗಳು ಅಂತ ಕರೀತಾರೆ. ಇನ್ನು 1857ರ ದಂಗೆಯ ನಂತರ ನೇರವಾಗಿ ಬ್ರಿಟನ್ ಸರ್ಕಾರ ಏನಿದೆ, ರಾಣಿಯ ಆಡಳಿತದಂಥ ಬ್ರಿಟನ್ ಸರ್ಕಾರ ಜಾರಿಗೆ ತಂದಂತಹ ಕಾಯ್ದೆಗಳನ್ನು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಅಂತ ಕರೀತಾರೆ. ಸೊ ಅವು ಬ್ರಿಟಿಷ್ ಸರ್ಕಾರದ ಕಾಯ್ದೆಯಲ್ಲಿ ಮೊದಲ ಬಾರಿಗೆ ಜಾರಿಗೆ ಬಂದಂತಹ ಕಾಯ್ದೆ 1858ರ ಘೋಷಣೆ ಅಥವಾ ಕಾಯ್ದೆಯಾಗಿದೆ. 1858ರಲ್ಲಿ ಬ್ರಿಟನ್ ರಾಣಿಯ ಘೋಷಣೆಯಂತೆ ಭಾರತದ ಮೊದಲ ವೈಸ್ರಾಯಾಗಿ ನೇಮಕವಾದವರು ಯಾರು? ಲಾರ್ಡ್ ಕ್ಯಾನಿಂಗ್. 1858ರಲ್ಲಿ ಬ್ರಿಟನ್ನಿನ ರಾಣಿ ಘೋಷಣೆ ಮಾಡಿದಂತೆ ಅಲ್ಲಿಯವರೆಗೆ ಭಾರತದಲ್ಲಿ ಜಾರಿ ಇದ್ದಂತಹ ಗವರ್ನರ್ ಜನರಲ್ ಹುದ್ದೆಯನ್ನು ಬದಲಾವಣೆ ಮಾಡಿ ವೈಸ್ರಾಯ್ ಎನ್ನುವಂತಹ ಹುದ್ದೆಯನ್ನು ಸೃಷ್ಟಿ ಮಾಡಲಾಯಿತು. ಅದರಂತೆ ಭಾರತದ ಮೊದಲ ವೈಸ್ರಾಯ್ ಆಗಿ ನೇಮಕವಾದಂಥವರು ಲಾರ್ಡ್ ಕ್ಯಾನಿಂಗ್. ಮುಸ್ಲಿಮರಿಗಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಜಾರಿಗೆ ತರಲು ಕಾರಣವಾದಂತಹ ಮಿಂಟೋ ಮಾರ್ಲೆ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು? ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತಾನೆ ಕರಿತೀವಿ. ಇವು ಜಾರಿಗೆ ಬಂದಂತಹ ವರ್ಷ 1909ರಲ್ಲಿ ಜಾರಿಗೆ ಬಂದಿತು. 1919ರ ಕಾಯ್ದೆ ಜಾರಿಗೆ ತಂದ ಕ್ರಮಗಳ ಬಗ್ಗೆ ಅಧ್ಯಯನ ಮಾಡಲು 1927ರಲ್ಲಿ ನೇಮಕ ಮಾಡಿದಂಥ ಆಯೋಗ ಯಾವುದು? ಸೈಮನ್ ಆಯೋಗ. ಸೈಮನ್ ಆಯೋಗ ಭಾರತಕ್ಕೆ ಬರಲಿಕ್ಕೆ ಕಾರಣ 1919ರಲ್ಲಿ ಜಾರಿಗೆ ತಂದಂಥ ಕಾಯ್ದೆಯ ಬೆಳವಣಿಗೆ ಮತ್ತು ಅಧ್ಯಯನದ ವಿಶ್ಲೇಷಣೆಯನ್ನ ಮಾಡಲಿಕ್ಕೆ ಬಂದಿರ್ತಾರೆ. 1927 ನವೆಂಬರ್ನಲ್ಲಿ ಸರ್ ಜಾನ್ ಸೈಮನ್ ರವರ ಅಧ್ಯಕ್ಷತೆಯಲ್ಲಿ 7 ಜನರ ನಿಯೋಗ ಭಾರತಕ್ಕೆ ಬರುತ್ತೆ. ಇದಕ್ಕೆ ಸೈಮನ್ ಆಯೋಗ ಎಂಬ ಹೆಸರನ್ನ ನೀಡಲಾಗಿತ್ತು. ಆದರೆ ಈ ಆಯೋಗದಲ್ಲಿ ಯಾವುದೇ ಭಾರತೀಯ ಪ್ರತಿನಿಧಿ ಇರಲಿಲ್ಲ. ಅನ್ಹ್ಯಾಪಿ ಇಂಡಿಯಾ ಎಂಬ ಕೃತಿಯನ್ನು ಬರೆದಂಥ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಲಾಲಾ ಲಜಪತ್ ರಾಯ್. ಲಾಲ್ ಪಾಲ್ ಎಂದು ಖ್ಯಾತಿ ಪಡೆದಂತಹ ಲಾಲಾ ಲಜಪತ್ ರಾಯ್ ಬಾಲ ಗಂಗಾಧರ ತಿಲಕ್, ಬಿಪಿನ್ ಚಂದ್ರಪಾಲ್ ರವರ ಸಹ ಹೋರಾಟಗಾರರಾಗಿದ್ದಂತಹ ಲಾಲಾ ಲಜಪತ್ ರಾಯರವರು ಬರೆದಂತಹ ಪ್ರಮುಖ ಕೃತಿಗಳಲ್ಲಿ ಅನ್ಹ್ಯಾಪಿ ಇಂಡಿಯಾ, ಯಂಗ್ ಇಂಡಿಯಾ, ಆರ್ಯ ಸಮಾಜ, ದ ಸ್ಟೋರಿ ಆಫ್ ಮೈ ಡಿಪಾರ್ಟೇಷನ್ ಎಂಬುವು ಪ್ರಮುಖವಾದವು. ಅತಿ ಹೆಚ್ಚು ಬಾರಿ ಭಾರತ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ಮಾಡಿರುವ ಪ್ರಧಾನಮಂತ್ರಿ ಯಾರು? ನೀಡಿರುವಂತಹ ಆಯ್ಕೆಗಳಲ್ಲಿ ಭಾರತದ ಮೊದಲ ಪ್ರಧಾನಮಂತ್ರಿಯಾದಂತಹ ಜವಾಹರ್ಲಾಲ್ ನೆಹರೂರವರು 1947ರಿಂದ 1963ರವರೆಗೂ ಅತಿ
ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ಮಾಡಿರುವಂತಹ ಪ್ರಧಾನಮಂತ್ರಿಯಾಗಿದ್ದಾರೆ. ಸ್ವತಂತ್ರ ಭಾರತದ ಮಂತ್ರಿಮಂಡಲದಲ್ಲಿ ಪ್ರಥಮ ಶಿಕ್ಷಣ ಮಂತ್ರಿ ಯಾರು? ಇದಕ್ಕೆ ಸರಿ ಉತ್ತರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಇವರ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ಶಿಕ್ಷಣ ದಿನ ಅಂತಲೂ ಕೂಡ ಆಚರಿಸುವುದನ್ನು ನಾವು ಗಮನಿಸಬಹುದು. ಇವರು ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ನಲ್ಲಿ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ಸ್ವತಂತ್ರ ಭಾರತದ ಪ್ರಥಮ ಕ್ಯಾಬಿನೆಟ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಖಾತೆಯ ಸಚಿವರಾಗಿದ್ದರು? ಇದು ಕಾನೂನು ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿರ್ತಾರೆ. ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಮಂತ್ರಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರಾಗಿದ್ದರು? ಸಿ ರಾಜಗೋಪಾಲಾಚಾರಿ ಸರಿಯಾದಂತಹ ಉತ್ತರವಾಗಿದೆ. ಸ್ವತಂತ್ರ ಸಿಕ್ಕ ತಕ್ಷಣ ಮೌಂಟ್ ಬ್ಯಾಟನ್ ಆಗಿದ್ರೆ ಮೊದಲ ಭಾರತೀಯ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ ಆಗಿದ್ದರು. ಕ್ರಿಪ್ಸ್ ಆಯೋಗ ಆಗಮಿಸಿದಂತಹ ವರ್ಷ ಯಾವುದು? 1942ರಲ್ಲಿ ಭಾರತಕ್ಕೆ ಕ್ರಿಪ್ಸ್ ಆಯೋಗವು ಆಗಮಿಸಿತ್ತು. 1946ರಲ್ಲಿ ಬ್ರಿಟನ್ ಪ್ರಧಾನಿಯವರಾದಂತಹ ಕ್ಲೆಮೆಂಟ್ ಆಟ್ಲಿಯವರು ಯಾವ ಆಯೋಗವನ್ನು ನೇಮಕ ಮಾಡಿದರು? ಇದಕ್ಕೆ ಸರಿ ಉತ್ತರ ಕ್ಯಾಬಿನೆಟ್ ಆಯೋಗವನ್ನು 1946ರಲ್ಲಿ ಅಂದಿನ ಬ್ರಿಟನ್ ಪ್ರಧಾನಿಯಾಗಿದ್ದಂತಹ ಕ್ಲೆಮೆಂಟ್ ಆಟ್ಲಿಯವರು ನೇಮಕವನ್ನು ಮಾಡಿ ಭಾರತಕ್ಕೆ ಕಳಿಸ್ತಾರೆ, ಸಂವಿಧಾನ ರಚನೆಗೆ ಸಂಬಂಧಪಟ್ಟಂತ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡಲು. ಇನ್ನು ಕ್ಲೆಮೆಂಟ್ ಆಟ್ಲಿ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ, ಭಾರತ ಸ್ವತಂತ್ರವಾದಾಗ ಬ್ರಿಟನ್ ಪ್ರಧಾನಿ ಯಾರಾಗಿದ್ದರು ಅಂತ. ಅದಕ್ಕೂ ಕೂಡ ಕ್ಲೆಮೆಂಟ್ ಆಟ್ಲಿನೇ ಸರಿಯಾದಂತಹ ಉತ್ತರವಾಗಿದೆ. ಸಂವಿಧಾನ ರಚನಾ ಸಭೆಯಲ್ಲಿ SC ಮುಖರ್ಜಿಯವರು ಯಾವ ಸಮುದಾಯವನ್ನು ಪ್ರತಿನಿಧಿಸಿದ್ದರು? ಇದಕ್ಕೆ ಸರಿ ಉತ್ತರ ಕ್ರೈಸ್ತ ಸಮುದಾಯದ ಪ್ರತಿನಿಧಿಯಾಗಿ SC ಮುಖರ್ಜಿಯವರು ಭಾಗವಹಿಸಿದ್ದರು. ಇವರಲ್ಲದೇ ಕ್ರೈಸ್ತ ಸಮುದಾಯದಿಂದ ರಾಜಕುಮಾರಿ ಅಮೃತ್ ಕೌರ್, ಜಾನ್ ಮಥಾಯ್ ಕೂಡ ಭಾಗವಹಿಸಿದ್ದರು. ಸಂವಿಧಾನ ರಚನಾ ಸಭೆಯಲ್ಲಿ ಈ ಕೆಳಗಿನ ಯಾರು ಕರ್ನಾಟಕದಿಂದ ಪ್ರತಿನಿಧಿಯಾಗಿರಲಿಲ್ಲ? 4 ಜನರನ್ನ ಕೊಟ್ಟಿದ್ದಾರೆ. S ನಿಜಲಿಂಗಪ್ಪ, KM ಪೂರ್ಣಚ್ಚ, KC ರೆಡ್ಡಿ, ಕಡಿದಾಳ್ ಮಂಜಪ್ಪ. ಇದರಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸದೇ ಇರುವಂತಹ ಕರ್ನಾಟಕದ ಪ್ರತಿನಿಧಿ ಕಡಿದಾಳ್ ಮಂಜಪ್ಪ. S ನಿಜಲಿಂಗಪ್ಪ, KC ರೆಡ್ಡಿ, KM ಪೂರ್ಣಚ್ಚ ಇವರೆಲ್ಲರೂ ಕೂಡ ಕರ್ನಾಟಕದಿಂದ ಭಾಗವಹಿಸಿದಂತಹ ಪ್ರತಿನಿಧಿಗಳಾಗಿದ್ದಾರೆ. ಸಂವಿಧಾನ ರಚನಾ ಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಯಾರು ಪ್ರತಿನಿಧಿಸಿದ್ದರು? ಇವು ಕೂಡ ಪ್ರಮುಖವಾದಂತಹ ಪ್ರಶ್ನೆಗಳು. ಇದಕ್ಕೆ ಸರಿ ಉತ್ತರ ಫ್ರಾಂಕ್ ಆಂಟೋನಿಯವರು ಸಂವಿಧಾನ ರಚನಾ ಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಪ್ರತಿನಿಧಿಸಿದಂತಹ ಪ್ರತಿನಿಧಿಯಾಗಿದ್ದರು. ಸಂವಿಧಾನ ರಚನಾ ಸಭೆಯಲ್ಲಿ ಮುಸ್ಲಿಂ ಮಹಿಳೆಯರನ್ನು ಪ್ರತಿನಿಧಿಸಿದಂತಹ ಏಕೈಕ ಮಹಿಳೆ ಯಾರು? ಇದಕ್ಕೆ ಸರಿ ಉತ್ತರ ರಸುಲ್ಲಾ ಬೇಗಂ ಎಂಬುವಂತವರು ಮುಸ್ಲಿಂ ಮಹಿಳೆಯರನ್ನು ಪ್ರತಿನಿಧಿಸಿದ್ದ ಏಕೈಕ ಮಹಿಳೆಯಾಗಿದ್ದಾರೆ ಸಂವಿಧಾನ ರಚನಾ ಸಭೆಯಲ್ಲಿ. ಭಾರತದಲ್ಲಿ ಪ್ರಥಮ ಮಹಿಳಾ ಮುಖ್ಯಮಂತ್ರಿಯಾದವರು ಸುಚೇತಾ ಕೃಪಲಾನಿ. ಹಾಗಾದರೆ ಅವರು ಮುಖ್ಯಮಂತ್ರಿಯಾಗಿದ್ದಂತಹ ರಾಜ್ಯ ಯಾವುದು? ಯಾವ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿದ್ದರು? ಉತ್ತರ ಪ್ರದೇಶ ಸರಿಯಾದಂತಹ ಉತ್ತರ. ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿ ಅವರು ಮುಖ್ಯಮಂತ್ರಿಯಾಗಿದ್ದು ಉತ್ತರ ಪ್ರದೇಶ ರಾಜ್ಯಕ್ಕೆ. ಸಂವಿಧಾನ ರಚನಾ ಸಭೆಯ ಮೊದಲ ಸಭೆಯಲ್ಲಿ ಭಾಗವಹಿಸಿದ್ದ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಒಟ್ಟು ಭಾಗವಹಿಸಿದ್ದಂತಹ ಪ್ರತಿನಿಧಿಗಳ ಸಂಖ್ಯೆ 211 ಜನ ಸಂವಿಧಾನ ಮೊದಲ ರಚನಾ ಸಭೆಯಲ್ಲಿ ಭಾಗವಹಿಸಿದ್ದರು. ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ನಡೆದ ಪ್ರಥಮ ಸಭೆಯ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಸರಿ ಉತ್ತರ ಸಚ್ಚಿದಾನಂದ ಸಿನ್ಹಾರವರು. ಡಿಸೆಂಬರ್ 9, 1946ರಲ್ಲಿ ಸಂವಿಧಾನ ರಚನೆಯ ಮೊದಲ ಸಭೆ ನಡೆಯುತ್ತೆ. ಇದರ ಒಂದು ಹಂಗಾಮಿ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಆಯ್ಕೆಯಾಗಿದ್ದರು. ಸ್ನೇಹಿತರೆ, ಇದಾಗಿತ್ತು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಮಹತ್ವದ ವಿಡಿಯೋ. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಚೀನಾದ ಪ್ರಸಿದ್ಧ Alibaba.com ಕಂಪನಿಯ ಮುಖ್ಯಸ್ಥ ಯಾರು? ಇತ್ತೀಚೆಗೆ ಈ ವ್ಯಕ್ತಿ ಸುದ್ದಿಯಲ್ಲಿದ್ದಾರೆ. ಈ ಒಂದು ಅಲಿಬಾಬಾ ಕಂಪನಿಯ ಮುಖ್ಯಸ್ಥರು ಯಾರು? 2ನೇ ಪ್ರಶ್ನೆ, ಜಗತ್ತಿನ ಅತಿ ಶ್ರೀಮಂತ ಪ್ರಸ್ತುತ ಎಲಾನ್ ಮಸ್ಕ್ ರವರು ಇವರು ಯಾವ ದೇಶದವರು? ಈ 2 ಪ್ರಶ್ನೆಗಳಿಗೂ ಕಾಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.